ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಖಾಸಗಿ ಬಸ್, ಹಲವರಿಗೆ ಗಾಯ. ಕೋಲಾರ ಜಿಲ್ಲೆಯ ಕೆಜಿಎಫ್ ಪಟ್ಟಣದ ಬೆಮೆಲ್ ಎದುರು ಘಟನೆ ನಡೆದಿದ್ದು, ಕೋಲಾರದ ನರಸಾಪುರದ ವೋಲ್ವೋ ಕಂಪನಿಗೆ ಸೇರಿದ ಖಾಸಗಿ ಬಸ್ ಮೊದಲ ಪಾಳಿಯ ಕಾರ್ಮಿಕರನ್ನು ಕರೆದುಕೊಂಡು ಹೋಗುವ ವೇಳೆ ಮುಂಜಾನೆ ಬಸ್ ಚಾಲಕ ನಿದ್ದೆ ಮಂಪರಿನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿದ್ದು, ಬಸ್ನಲ್ಲಿದ್ದ 20 ಜನರ ಪೈಕಿ 8 ಜನರಿಗೆ ಗಾಯಗಳಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಗಾಯಾಳುಗಳನ್ನು ಕೆಜಿಎಫ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಬೆಮೆಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಏನಾಗಿದೆ ಘಟನೆ? ಇಲ್ಲಿ ಊರಿಗೆ ಬಿಟ್ಟಂತೆ ಪಿಕಪ್ ಮಾಡ್ಕೊಂಡು ಬರ್ತಾ ಇರುವಾಗ ಅಲ್ಲಿ ಕರೆಕ್ಟಾಗಿ 3:55ಕ್ಕೆ ಬಿಟ್ಟಿದ್ದು, 4:15ಗೆ ಗಾಡಿ ಟೈರ್ ಬೆಸ್ಟ್ ಆಗಿ ಎಲ್ಲಾಯಿತು? ಆಲ್ದಮರ ಹತ್ರ ಬೆಸ್ಟ್ ಆಗಿದೆಯಾ? ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ? ನಾನು 21 ವರ್ಷ 21 ಓಡಿಸ್ತೀನಿ. ಆ ಗಾಡಿಗೆ ಎಫ್ ಸಿ ಎಲ್ಲ ಎಣ್ಣೆ ಇದೆಯಾ? ಎಲ್ಲ ನಿಮ್ಮ ಶಿಫ್ಟ್ ಬೆಳಿಗ್ಗೆ ಮಧ್ಯಾಹ್ನ ನಿಮ್ಮ ಶಿಫ್ಟು ಎಷ್ಟು ಶಿಫ್ಟ್ ಕೊಡ್ತಾರೆ? ನಮಗೆ 2 ಶಿಫ್ಟ್, ಒಂದೊಂದು ಶಿಫ್ಟ್ ಬೇರೆ ಡ್ರೈವರ್. ಹಾಂ, ಅಲ್ಲಿಂದ ಬಂದಿದ್ದ? ಊರಿಗೆ ಬಿಟ್ಟಿಂದ ಬಂದಿದ್ದೆ. ಎಷ್ಟು ಜನ ಇದ್ರು ಗಾಡಿಯಲ್ಲಿ? ಗಾಡಿಯಲ್ಲಿ 13 ಜನ. ಫಸ್ಟ್ ಶಿಫ್ಟ್ ಕರ್ಕೊಂಡು ಹೋಗ್ತಾ ಇದ್ದಿದ್ದ ನೀವು? ಪಿಕಪ್ ಅಲ್ಲೆಲ್ಲಿ ಪಿಕಪ್ ಮಾಡ್ಕೊಂಡು ಹೋಗೋದು? ನಮ್ಮ ಕೆಜಿಎಫ್ ಜನವರು ಎಷ್ಟು ಜನ ಇದ್ರು ಅದರಲ್ಲಿ? ಕೆಜಿಎಫ್ ಅವರು 13 ಜನ ಇದ್ರು. ಆಮೇಲೆ ಗಾಡಿ ಅಲ್ಲಿಂದನೇ ದಾಸಲ್ಲಿ ಬಂಗಾರಪೇಟೆ ಹಂಗೆ ಪಿಕಪ್ ಮಾಡ್ಕೊಂಡು